ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಅಫ್ಜಲ್ಪುರ, ಕಲಬುರಗಿ ಜಿಲ್ಲೆ, ಅಫ್ಜಲ್ಪುರ ತಾಲೂಕು, ಈ ಒಂದು ತಾಲೂಕಿನಲ್ಲಿ ಬರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ಅನುದಾನಿತ ಶಿಕ್ಷಣ ಸಂಸ್ಥೆ ಆಗಿರುವಂತಹ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜು ವಿಭಾಗಗಳಲ್ಲಿ ಖಾಲಿ ಇರುವಂತಹ ಒಂದು ಉಪನ್ಯಾಸಕರ ಹುದ್ದೆ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಇಲ್ಲಿ ನಮ್ಮ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಕೆಳಕಂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಲು ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ಅವರದೇ ಸಂಸ್ಥೆಯಾದಂತಹ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಫ್ಜಲ್ಪುರ, ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಫ್ಜಲ್ಪುರ. ಇದರಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವಪ್ಪ ಅಂದರೆ, ಪ್ರಾಥಮಿಕ ವಿಭಾಗದಲ್ಲಿ ಸಹ ಶಿಕ್ಷಕರು ವಿಜ್ಞಾನ ಮತ್ತು ಗಣಿತ 2 ಹುದ್ದೆಗಳಿದ್ದಾವೆ. ಇದಕ್ಕೆ ಮತ್ತು ಸಹ ಶಿಕ್ಷಕರು ಇಂಗ್ಲೀಷ್ ಇದೆ, ಅದಕ್ಕೂ ಕೂಡ 2 ಹುದ್ದೆ ಇದೆ. ನಂತರದಾಗಿ ವಿದ್ಯಾರ್ಹತೆ ಬಂದುಬಿಟ್ಟು D.Ed ಮತ್ತು BA ಆಗಿರಬೇಕು ಇದಕ್ಕೆ. ನಂತರ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಪ್ರೌಢಶಾಲೆ ಅಫ್ಜಲ್ಪುರ, ಇಲ್ಲಿ ಸಹ ಶಿಕ್ಷಕರು ಹಿಂದಿ 1 ಹುದ್ದೆ ಇದೆ. ಸಹ ಶಿಕ್ಷಕರು ಹಿಂದಿ BA B.Ed ಪ್ರತಿಶತ 55 ಅಂಕಗಳನ್ನು ಪಡೆದಿರಬೇಕಂತೆ. ನಂತರ ಸಹ ಶಿಕ್ಷಕರು ಗಣಿತ, ಇದು 1 ಹುದ್ದೆ ಇದೆ. ಇದಕ್ಕೆ BSc B.Ed PCMB ಆಗಿರಬೇಕು. ಇದಕ್ಕೆ ಪ್ರತಿಶತ 55 ಅಂಕಗಳನ್ನು ಪಡೆದಿರಬೇಕು. ಇದಾದಮೇಲೆ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಸಂಘ ಶ್ರೀಮತಿ ಮಹಂತಮ್ಮ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ, ಇಲ್ಲಿ ಪದವಿ ಪೂರ್ವ ಅಂದರೆ PU ಕಾಲೇಜ್ನಲ್ಲಿ ಖಾಲಿ ಇರುವಂಥದ್ದು. ಉಪನ್ಯಾಸಕರು ರಾಜ್ಯಶಾಸ್ತ್ರ ಉಪನ್ಯಾಸಕರ ಹುದ್ದೆ ಖಾಲಿ ಇದೆ, 1 ಹುದ್ದೆ ಇದೆ. MA B.Ed ಪ್ರತಿಷ್ಠಿತ 55 ಅಂಕಗಳನ್ನು ಪಡೆದಿರಬೇಕು. ಮತ್ತು ಅದರ ಜೊತೆಗೆ ಶ್ರೀ ಮಹಾಂತೇಶ್ವರ ಶ್ರೀ ವೀರೇಂದ್ರ ಪಾಟೀಲ್ ಸ್ನಾತಕೋತ್ತರ ಅಂದರೆ MA ಕಾಲೇಜು, MA ಮಹಾವಿದ್ಯಾಲಯದಲ್ಲಿ ಅಫ್ಜಲ್ಪುರ, ಇದರಲ್ಲಿ ಪ್ರಾಧ್ಯಾಪಕರು ಕನ್ನಡ 1 ಹುದ್ದೆ ಇದೆ. ಮತ್ತು ಪ್ರಾಧ್ಯಾಪಕರು ಇತಿಹಾಸ 1 ಹುದ್ದೆ ಇದೆ. ಇದಕ್ಕೆ MA PhD ದೊಂದಿಗೆ ನೆಟ್ ಅಥವಾ ಸೆಟ್ ತೆರಗಡೆ ಆಗಿರಬೇಕು. ಮತ್ತು ಅದರ ಜೊತೆಗೆ 55 ಅಂಕಗಳನ್ನು ಪಡೆದಿರಬೇಕು. ನಂತರ ಶ್ರೀ ಮಹಾಂತೇಶ್ವರ ವಿದ್ಯಾವರ್ತಕ ಪ್ರಾಥಮಿಕ ಶಾಲೆ ರೇವೂರು ತಾಲೂಕು ಅಫ್ಜಲ್ಪುರ, ಇಲ್ಲಿ ಸಹ ಶಿಕ್ಷಕರು ಇಂಗ್ಲೀಷ್ ಬೇಕಾಗಿದ್ದರೆ ಇದಕ್ಕೆ ಕೂಡ 1 ಹುದ್ದೆ ಇದೆ. BA B.Ed ಪ್ರತಿಷ್ಠಿತ 55 ಅಂಕಗಳನ್ನು ಪಡೆದಿರಬೇಕು. ನಂತರ ಅವ್ರದ್ದೇ ಆದಂತಹ ಶ್ರೀ ಮಹಾಂತೇಶ್ವರ ಪದವಿ ಪೂರ್ವ ಕಾಲೇಜು ರೇವೂರಿನಲ್ಲಿ ಉಪನ್ಯಾಸಕರು ಬೇಕಾಗಿದ್ದರೆ ರಾಜ್ಯಶಾಸ್ತ್ರ ಉಪನ್ಯಾಸಕರು 1 ಹುದ್ದೆ ಇದೆ. MA B.Ed ಪ್ರತಿಷ್ಠಿತ 55 ಅಂಕಗಳನ್ನು ಪಡೆದಿರಬೇಕು. ಮತ್ತು ಅವ್ರದ್ದೇ ಆದಂತಹ ಒಂದು ಕಾರ್ಯಾಲಯದಲ್ಲಿ ಆಡಳಿತಾಧಿಕಾರಿ 1 ಹುದ್ದೆ ಇದೆ. ನಿವೃತ್ತ ಪ್ರಾಂಶುಪಾಲರು, ಪದವಿ ಪೂರ್ವ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, ಮತ್ತು ವಾಹನ ಚಾಲಕರು, ಶಾಲಾ ಬಸ್ 1 ಇದೆ. SSLC ನವೀಕರಣಗೊಂಡ ಲೈಸೆನ್ಸ್ ಹೊಂದಿರಬೇಕು. ನೋಡಿ, ಇಷ್ಟು ಹುದ್ದೆಗಳು ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇದೆ ವಿದ್ಯಾರ್ಥಿಗಳೇ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ನೀವೇನು ಮಾಡಬೇಕಪ್ಪ ಅಂದರೆ, ಅರ್ಹ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿಯ ಪ್ರಮಾಣ ಪತ್ರದೊಂದಿಗೆ ಪ್ರಕಟಣೆಯಾದ 21 ದಿನದೊಳಗೆ Rs. 300 ನಗದು ರೂಪದಲ್ಲಿ ನಮ್ಮ ಸಂಘದ ಕಾರ್ಯಾಲಯದ ಸಂದಾಯ ಮಾಡಿ ರಶೀದಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ನೀವೇನು ಮಾಡಬೇಕಪ್ಪ ಅಂದರೆ, ₹300 DDಯನ್ನು ತೆಗೆಸಿ, ಆ ತೆಗೆಸಿರುವಂತಹ DDಯನ್ನು ಏನು ಮಾಡಬೇಕಪ್ಪ ಅಂದರೆ, ಆ ಅರ್ಜಿಯನ್ನು ನಿಮ್ಮ ಮೂಲ ದಾಖಲೆಗಳ ಎಲ್ಲ ಜೆರಾಕ್ಸನ್ನು ಹಾಕಿ ಅರ್ಜಿಯನ್ನು ಈ ಒಂದು ಸಂಘಕ್ಕೆ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಆದಷ್ಟು ಬೇಗನೆ ಸಲ್ಲಿಸಿ. 21 ದಿನಗಳಾಗಿ ಅಂದರೆ ನೋಟಿಫಿಕೇಷನ್ ಆಗಿ 21 ದಿನಗಳ ಒಳಗಾಗಿ ಈ ಅರ್ಜಿಯನ್ನು ಸಲ್ಲಿಸಬೇಕು. ನೋಟಿಫಿಕೇಷನ್ ಆಗಿರೋದು ಯಾವಾಗಪ್ಪ ಅಂದರೆ 6/5/2025 ಹಾಗಾಗಿ ಆದಷ್ಟು ಬೇಗನೆ ಎಲ್ಲರೂ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿ ಈ ಮೂಲಕ ತಿಳಿಸುತ್ತೇನೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ವೀರ ಪುಲಕೇಶಿ ವಿದ್ಯಾವರ್ತಕ ಸಂಸ್ಥೆ, ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಯಾವ್ಯಾವ ಹುದ್ದೆಗಳು, ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಮತ್ತು ವಿದ್ಯಾರ್ಹತೆ ಏನು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವಂತಹ ಬಾದಾಮಿಯ ಶ್ರೀ SG ಮಮದಾಪುರ್ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ 4 ವರ್ಷಗಳ ಸಂಯುಕ್ತ ಶಿಕ್ಷಣ ಪದವಿ ಕೋರ್ಸ್ ಮತ್ತು BA B.Ed BSc B.Ed BCom B.Ed ವಿಭಾಗಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ.
ಇಲ್ಲೇನಪ್ಪ ಅಂದರೆ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ವಿಭಾಗಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಎಜುಕೇಷನ್ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಮೊದಲನೇದೇನಪ್ಪ ಅಂದರೆ ಶಿಕ್ಷಣ ಎಜುಕೇಷನ್ ವಿಭಾಗಕ್ಕೆ 7 ಹುದ್ದೆ ಇದೆ. MSc B.Ed ಮತ್ತು M.Ed ಕೇಳಿದ್ದಾರೆ. ಮತ್ತು ಈ ಕನ್ನಡ ಸಹಾಯಕ ಪ್ರಾಧ್ಯಾಪಕರಿಗೆ 3 ಹುದ್ದೆಗಳು, MA B.Ed ಮತ್ತು M.Ed. ಹಿಂದಿ ವಿಷಯಕ್ಕೆ ಹಿಂದಿ ಸಹಾಯಕ ಪ್ರಾಧ್ಯಾಪಕರಿಗೆ 3 ಹುದ್ದೆಗಳಿದ್ದಾವೆ. MA B.Ed M.Ed ಆಗಿರಬೇಕು. ಇಂಗ್ಲೀಷ್ ಲೆಕ್ಚರಿಗೆ 3 ಹುದ್ದೆಗಳಿದ್ದಾವೆ, MA B.Ed ಮತ್ತು M.Ed ಆಗಿರಬೇಕು. ರಾಜ್ಯಶಾಸ್ತ್ರ ಅದು ಕೂಡ 1 ಹುದ್ದೆ ಇದೆ, MA B.Ed. ಇತಿಹಾಸ ಅದು 1 ಹುದ್ದೆ ಇದೆ, MA B.Ed ಆಗಿರಬೇಕು. ಅರ್ಥಶಾಸ್ತ್ರ 2 ಹುದ್ದೆಗಳಿದ್ದಾವೆ, MA B.Ed ಆಗಿರಬೇಕು. ಭೌತಶಾಸ್ತ್ರ 1 ಹುದ್ದೆ ಇದೆ, MSc B.Ed ಅಥವಾ M.Ed ಆಗಿರಬೇಕು. ರಸಾಯನಶಾಸ್ತ್ರ ಅದು MSc B.Ed ಆಗಿರಬೇಕು. ಗಣಿತಶಾಸ್ತ್ರ 2 ಹುದ್ದೆಗಳು, MSc B.Ed. ಮತ್ತು ಪ್ರಾಣಿಶಾಸ್ತ್ರ 1 ಹುದ್ದೆಗಳು, MSc B.Ed. ಸಸ್ಯಶಾಸ್ತ್ರ 1 ಹುದ್ದೆ, MSc B.Ed. ಅಕೌಂಟೆನ್ಸಿ 1 ಹುದ್ದೆ, M.Com ಅಥವಾ M.Com B.Ed ಆಗಿರಬೇಕು ಅಕೌಂಟೆನ್ಸಿಗೆ. ನಂತರ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿಗೆ M.Com B.Ed ಆಗಿರಬೇಕು. ದೈಹಿಕ ನಿರ್ದೇಶಕರು ಇದಕ್ಕೆ 1 ಹುದ್ದೆ ಇದೆ, ಎನಿ ಡಿಗ್ರಿ ವಿತ್ MPEd ಆಗಿರಬೇಕು. ಗ್ರಂಥಪಾಲಕರು 1 ಹುದ್ದೆ ಇದೆ, ML ಲೈಬ್ರರಿ ಸೈನ್ಸ್ ಆಗಿರಬೇಕು. ನಂತರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದು 1 ಹುದ್ದೆ ಇದೆ, ಇದಕ್ಕೆ MFA ಆಗಿರಬೇಕು. ಇಷ್ಟು ಹುದ್ದೆಗಳು ಏನಪ್ಪ ಅಂದರೆ ಈ ಸಂಸ್ಥೆಯಲ್ಲಿ ಖಾಲಿ ಇವೆ. ಇವು ಏನಪ್ಪ ಅಂದರೆ ಸುಮಾರು 4 ವರ್ಷಗಳ ಸಂಯುಕ್ತ ಪದವಿ ಪೂರ್ವ ಕೋರ್ಸ್ಗಳಿಗೆ ಅದಕ್ಕೆ ವಿಶೇಷವಾಗಿ ನೇಮಕಾತಿಯನ್ನು ಮಾಡ್ಕೊತಿರುವಂಥ ಒಂದು ಹುದ್ದೆಗಳಾಗಿದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ವಿಶೇಷ ಸೂಚನೆ ನೋಡೋದಾದರೆ ಸ್ನಾತಕೋತ್ತರ ಪದವಿಯಲ್ಲಿ 55% ಅಂಕಗಳಲ್ಲಿ ಗಳಿಸಿರಬೇಕು. ಜೊತೆಗೆ ನೆಟ್ ಸ್ಲೆಟ್ PhD ಪಡೆದಿರಬೇಕು. ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕೋದಾದರೆ 55 ಅಂಕದೊಂದಿಗೆ MA M.Ed ಆಗಿರಬೇಕು. ಪರ್ಸೆಂಟೇಜ್ 55 ಮೇಲೆ ಇರಬೇಕು. ಮತ್ತು ಅದರ ಜೊತೆಗೆ ನೆಟ್ಟು ಅಥವಾ ಸ್ಲೆಟ್ಟು ಅಥವಾ PhD ಈ 3ರಲ್ಲಿ ಯಾವುದಾದ್ರೂ ಒಂದು ಪಾಸ್ ಆಗಿದ್ದರೂ ನಡೆಯುತ್ತೆ. ಈ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ರಾಜ್ಯ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ಆಡಳಿತ ಮಂಡಳಿ ನಿರ್ದೇಶಿತ ವೇತನ ನೀಡಲಾಗುವುದು. ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ರಾಜ್ಯ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ಒಂದು ಆಡಳಿತ ಮಂಡಳಿ ಏನು ಮಾಡುತ್ತಪ್ಪ ಅಂದರೆ ಅವರಿಗೆ ಯಾವ ಥರ ಸ್ಯಾಲ್ರಿ ಇದೆಯೋ ಅದೇ ರೀತಿಯಾದಂಥ ಒಂದು ಸ್ಯಾಲ್ರಿಯನ್ನು ನೀಡಲಾಗುವುದು. ಇದೇನಪ್ಪ ಅಂದರೆ ಒಂದು ಎಡೆಡ್ ಕಾಲೇಜ್ ಹೌದು. ಹಾಗಾಗಿ ಇದರಲ್ಲಿ ನಿಮಗೆ ಅವರಿಗೆ ನೀಡುವಂತಹ ಸ್ಯಾಲ್ರಿನೇ ನೀಡುತ್ತಾರೆ. ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ವೈಯಕ್ತಿಕ ಪರಿಚಯ ಪತ್ರ, ಜನ್ಮ ದಿನಾಂಕ, ಸ್ವಯಂ ದೃಢೀಕರಣ ಪತ್ರ, ಸಂಬಂಧಿಸಿದ ಪದವಿಗಳ ಪ್ರಮಾಣ ಪತ್ರ, ನೆಟ್ ಸ್ಲೆಟ್ PhD ದೃಢೀಕರಣ ಪತ್ರ, ಸೇವಾ ಪ್ರಮಾಣ ಪತ್ರದೊಂದು ಅರ್ಜಿಯನ್ನು ಇಷ್ಟೆಲ್ಲ ಪತ್ರಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಜೆರಾಕ್ಸ್ ಮಾಡಿ ಅರ್ಜಿಯ ಜೊತೆಗೆ ಹಾಕಿ ಕಳಿಸ್ಬೇಕು. ಅರ್ಜಿಯನ್ನು 15/5/2025 ಒಳಗೆ ಕಾರ್ಯಾಧ್ಯಕ್ಷರ ಈ ಒಂದು ವಿಳಾಸಕ್ಕೆ ನೀವು ಕಳಿಸ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ 15/5/2025 ಒಳಗಾಗಿ ಕಾರ್ಯಾಧ್ಯಕ್ಷರು ಶ್ರೀ ವೀರಪುಲಿಕೇಶಿ ವಿದ್ಯಾವರ್ತಕ ಸಂಸ್ಥೆ ಬಾದಾಮಿ 587201 ಇವರಿಗೆ ಸಲ್ಲಿಸುವುದು. ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳು ದಿನಾಂಕ 20/5/2025 ಸಂದರ್ಶನಕ್ಕೆ ಆಡಳಿತ ಮಂಡಳಿಯ ಸಭಾಭವನದಲ್ಲಿ ಸಂದರ್ಶನಕ್ಕೆ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. ಅರ್ಜಿಯನ್ನು ಸಲ್ಲಿಸಿರೋರು ಏನು ಮಾಡಬೇಕಪ್ಪ ಅಂದರೆ 20ನೇ ತಾರೀಕಿಗೆ ಇಂಟರ್ವ್ಯೂ ನಡೆಸ್ತಾರೆ. ಆ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗ್ಬೋದು, ಇಲ್ಲ ಡೈರೆಕ್ಟಾಗಿ ಇಂಟರ್ವ್ಯೂಗೂ ಕೂಡ ನೀವು ಭಾಗವಹಿಸ್ಬೋದು. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಅವರು ಸಂಸ್ಥೆಯ ನಂಬರನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ನಂಬರ್ ಬಂದುಬಿಟ್ಟು 9448670095 ಅಥವಾ 866070409696 ಅಥವಾ 9448008033 ಈ ಎಲ್ಲ ನಂಬರ್ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಒಳ್ಳೆಯ ವೇತನ ಇದೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಸಂಸ್ಥೆಯವರಿಗೆ ಅರ್ಜಿಯನ್ನು ಸಲ್ಲಿಸಿ. ಇದು ಬಂದುಬಿಟ್ಟು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಬರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿದೆ. ಹಾಗಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲು ಯಾರಿಗೆಲ್ಲ ಆಸಕ್ತಿ ಇದೆಯೋ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಅನುದಾನಿತ ಮತ್ತು ಅನುದಾನ ರಹಿತ ಈ ಒಂದು ಹುದ್ದೆಗಳ ಒಂದು ಮಾಹಿತಿಯನ್ನು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು. ಹಾಗಾಗಿ ಎಲ್ಲರೂ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶಿಕ್ಷಕರ ಒಂದು ನೇಮಕಾತಿ ಬಗ್ಗೆ ತಿಳಿಸಲಾಗುವುದು. VM ಕೋಟಗಿ ಬಸವ ಸಂಸ್ಕೃತಿ ಸ್ಕೂಲ್ ಈ ಒಂದು ಶಾಲೆಯಲ್ಲಿ ಮುರಾರ್ಜಿ ನಗರ್ ಸೆಕೆಂಡ್ ಸ್ಟೇಜ್ ಗೋಕುಲ್ ರೋಡ್ ಹುಬ್ಬಳ್ಳಿಯಲ್ಲಿರುವಂಥ ಈ ಒಂದು ಶಾಲೆಯಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಮೊದಲನೇದಾಗಿ ಟೀಚರ್ಸನ್ನು ನೋಡೋದಾದರೆ, ಮೊದಲಿಗೆ ಸೈನ್ಸ್ ಟೀಚರ್ ಪೋಸ್ಟ್ ಇದೆ, ಒಂದು ಪೋಸ್ಟ್ ಇದೆ. MSc ಅಥವಾ BSc B.Ed ಆಗಿರಬೇಕು. ಇಂಗ್ಲೀಷ್ ಇದು ಕೂಡ ಒಂದು ಪೋಸ್ಟ್ ಇದೆ, ಇದಕ್ಕೆ BA ಅಥವಾ MA B.Ed ಆಗಿರಬೇಕು. ಮ್ಯಾಥ್ಸ್ ಇದು ಒಂದು ಪೋಸ್ಟ್ ಇದೆ, MSc BSc B.Ed. ನಂತರ ಫಿಸಿಕಲ್ ಎಜುಕೇಷನ್ ಒಂದಿದೆ, CP.Ed ಅಥವಾ BP.Ed ಆಗಿರಬೇಕು. ನಂತರ ಆಫೀಸ್ ಅಸಿಸ್ಟೆಂಟ್ ಇದಕ್ಕೆ ಒಂದು ಪೋಸ್ಟ್ ಇದೆ, BCom BCA ವಿತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೈಪಿಂಗ್ ಬರಬೇಕು. ಇದಿಷ್ಟು ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಗಳು. ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಹುದ್ದೆಗೆ ದಿನಾಂಕ 15/5/2025 ಬೆಳಗ್ಗೆ 11ರಿಂದ 1 ಗಂಟೆವರೆಗೆ ಆ ಶಾಲೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂನ ನಡೆಸ್ತಾರೆ. ಆದಷ್ಟು ಬೇಗನೆ ನೀವೇನು ಮಾಡಬೇಕಪ್ಪ ಅಂದರೆ ಆ ಶಾಲೆಗೆ ಭೇಟಿ ನೀಡಿ ಇಂಟರ್ವ್ಯೂಗೆ ಜಾಯ್ನ್ ಆಗ್ಬೋದು, ಅಥವಾ ಇಲ್ಲಿ ಕೊಟ್ಟಿರುವಂಥ ಇಮೇಲ್ಗೆ ನಿಮ್ಮ ಒಂದು ರೆಸ್ಯೂಮನ್ನು ಕಳಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡ್ಬೋದು. 9449074231 9448115594 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇಷ್ಟು ಪೋಸ್ಟ್ಗಳಿದೆ. ಇದು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಬರುವಂಥ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿದೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಮತ್ತು ಕಂಪಲ್ಸರಿ ಫ್ಲೂಯೆನ್ಸಿ ಇಂಗ್ಲೀಷನ್ನು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಇದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗಿರೋದ್ರಿಂದ ಇಂಗ್ಲೀಷ್ ಕಂಪಲ್ಸರಿ ಫ್ಲೂಯೆನ್ಸಿಯಾಗಿ ಇರಬೇಕು. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್